ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ತುಪ್ಪ ತಿನ್ನುವಾಗ ಮಾಡುವ ಯಾವ ತಪ್ಪು ದೇಹದ ಬೊಜ್ಜನ್ನು 2 ಪಟ್ಟು ಹೆಚ್ಚಾಗುವಂತೆ ಮಾಡುತ್ತದೆ? ಆಪ್ಷನ್ಸ್: ಎ ತಣ್ಣೀರು ಸೇವನೆ, ಬಿ ತಂಪಾದ ಆಹಾರದೊಂದಿಗೆ, ಸಿ ಅತಿಯಾದ ಸೇವನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಖಾಲಿ ಹೊಟ್ಟೆಯಲ್ಲಿ ತುಪ್ಪ ತಿನ್ನುವುದು ಪ್ರಯೋಜನಕಾರಿ. ಇದನ್ನು ಉಗುರು ಬೆಚ್ಚಗಿನ ನೀರಿನೊಂದಿಗೆ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ತುಪ್ಪ ಗಂಟಲು, ಆಹಾರ ಕೊಳವೆ, ಶ್ವಾಸಕೋಶ ಮತ್ತು ಹೊಟ್ಟೆಗೆ ಅಂಟಿಕೊಳ್ಳಬಹುದು. ಅಲ್ಲದೆ ಸರಿಯಾಗಿ ಬಳಸದಿದ್ದರೆ ಅದು ಕೊಲೆಸ್ಟ್ರಾಲ್ ಅನ್ನು ವೇಗವಾಗಿ ಹೆಚ್ಚಿಸುತ್ತದೆ. ನಿಮ್ಮ ಆಹಾರದಲ್ಲಿ ತುಪ್ಪವಿದ್ದರೆ ನೀರಿನ ಬಗ್ಗೆ ಹೆಚ್ಚಿನ ಗಮನ ಕೊಡುವುದು ಉತ್ತಮ. ತುಪ್ಪ ತಿಂದ ನಂತರ ತಣ್ಣೀರು ಅಥವಾ ತಂಪು ಪಾನೀಯಗಳನ್ನು ಸೇವಿಸುವುದು ತುಂಬಾ ಅಪಾಯಕಾರಿ. ಇದರಿಂದ ಹಲವು ರೋಗಗಳು ಬರಬಹುದು. ತರಕಾರಿ ಬಿಸಿಯಾಗಿರಬೇಕು ಮತ್ತು ಅದರ ಮೇಲೆ ತುಪ್ಪ ಸೇರಿಸಿದ ನಂತರ ಅದನ್ನು ತಿನ್ನಬೇಕು. ಇಲ್ಲವಾದರೆ ಈ ತುಪ್ಪವು ಗಂಟಲಿನಿಂದ ಕರುಳಿಗೆ ಸಂಗ್ರಹವಾಗಬಹುದು ಮತ್ತು ಕಫ ಮತ್ತು ಮಲಬದ್ಧತೆಗೆ ಕಾರಣವಾಗಬಹುದು. ಎರಡನೇ ಪ್ರಶ್ನೆ, ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ವಾಸನೆ ಬರಲು ಕಾರಣವೇನು? ಆಪ್ಷನ್ಸ್: ಎ ಬ್ಯಾಕ್ಟೀರಿಯಾ, ಬಿ ಹಾರ್ಮೋನ್, ಸಿ ಬೆವರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಟ್ಟಿನ ಸಮಯದಲ್ಲಿ ಹಾರ್ಮೋನ್ಗಳ ಬದಲಾವಣೆಗಳು ಸ್ವಲ್ಪ ವಾಸನೆಯನ್ನು ಉಂಟು ಮಾಡಬಹುದು. ಯೋನಿ ಪ್ರದೇಶದಲ್ಲಿ ನೈಸರ್ಗಿಕ ಬ್ಯಾಕ್ಟೀರಿಯಾಗಳು ಸ್ವಲ್ಪ ವಾಸನೆಯನ್ನು ಉಂಟುಮಾಡುತ್ತವೆ. ರಕ್ತದ pH ಮಟ್ಟವು ಸ್ವಲ್ಪ ವಾಸನೆಯನ್ನು ಉಂಟು ಮಾಡಬಹುದು. ಇನ್ನು ಬೆವರು ಮುಟ್ಟಿನ ರಕ್ತದೊಂದಿಗೆ ಬೆರೆಯಬಹುದು. ಮುಟ್ಟಿನ ರಕ್ತವು ಕೆಟ್ಟ ವಾಸನೆ ಬರುವುದು ಸಂಪೂರ್ಣವಾಗಿ ಸಾಮಾನ್ಯ. ಹೊರಬರುವ ರಕ್ತವು ಫಲವತ್ತಾಗದ ಮೊಟ್ಟೆಗಳು, ಗರ್ಭಾಶಯದ ಒಳಪದರ, ರಕ್ತ, ಯೋನಿಯಲ್ಲಿರುವ ಬ್ಯಾಕ್ಟೀರಿಯಾಗಳು, ಯೋನಿಯ ಆಮ್ಲೀಯ ವಾತಾವರಣ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ರಕ್ತವು ಕೆಟ್ಟ ವಾಸನೆಯನ್ನು ಹೊಂದಿರುವುದು ಸಂಪೂರ್ಣವಾಗಿ ಸಾಮಾನ್ಯವಾಗಿರುತ್ತದೆ. ಮೂರನೇ ಪ್ರಶ್ನೆ, ಸುಮಾರು 604 ವರ್ಷಗಳ ಕಾಲ ನಿರಂತರವಾಗಿ ನಡೆದ ಯುದ್ಧ ಯಾವುದು? ಆಪ್ಷನ್ಸ್: ಎ ಆಂಗ್ಲೋ ಫ್ರೆಂಚ್ ಯುದ್ಧ, ಬಿ ಕ್ರೂಸೇಡ್ ಯುದ್ಧ, ಸಿ ಐಬೇರಿಯನ್ ಯುದ್ಧ, ಸಿ ಪರ್ಷಿಯನ್ ರೋಮನ್ ಯುದ್ಧ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರೂಸೇಡ್ ಯುದ್ಧ. ಇದು 1095ರಿಂದ 1699ರವರೆಗೆ ನಡೆದ ಸುದೀರ್ಘ ಯುದ್ಧ. ಇಷ್ಟು ವರ್ಷದ ಯುದ್ಧಗಳನ್ನು ಈ ಜಗತ್ತು ಹಿಂದೆಯೂ ಕಂಡಿದ್ದಿಲ್ಲ, ಬಹುಶಃ ಮುಂದೆಯೂ ಕಾಣಲಿಕ್ಕಿಲ್ಲ. ಇದು ಇಸಾಯಿಗಳ ಮತ್ತು ಮುಸ್ಲಿಮರ ನಡುವೆ ನಡೆದ ರಣಭೀಕರ ಯುದ್ಧ. ಸುಮಾರು 604 ವರ್ಷಗಳ ಕಾಲ ನಿರಂತರವಾಗಿ ನಡೆದ ಯುದ್ಧವಿದು. ಯುರೋಪಿಯನ್ ಇಸಾಯಿಗಳು ಜೆರುಸೆಲಂ ಹಾಗೂ ಅನ್ಯ ಪ್ರದೇಶಗಳನ್ನು ವಶಕ್ಕೆ ಪಡೆಯಲು ಮುಸ್ಲಿಮರ ವಿರುದ್ಧ ಹೂಡಿದ ಯುದ್ಧವಿದು. ನಾಲ್ಕನೇ ಪ್ರಶ್ನೆ, ಮನುಷ್ಯ ಸಾಯುವ ಮುನ್ನ ಮಲಮೂತ್ರ ವಿಸರ್ಜನೆಯಾಗಲು ಕಾರಣವೇನು? ಆಪ್ಷನ್ಸ್: ಎ ಭಯ, ಬಿ ಇಂದ್ರಿಯ ನಾಶ, ಸಿ ದೇಹ ಶುದ್ಧಿ, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗರುಡ ಪುರಾಣವು ಸಾವಿನ ಸಮಯದಲ್ಲಿ ಸಂಭವಿಸುವ ಅನೇಕ ವಿಷಯಗಳ ಸ್ಪಷ್ಟ ವಿವರಣೆಯನ್ನು ನೀಡುತ್ತದೆ. ಸಾವಿನ ಸಮೀಪದಲ್ಲಿ ಮನುಷ್ಯ ಒಂದು ರೀತಿಯ ದಡ್ಡತನಕ್ಕೆ ಹೋಗುತ್ತಾನೆ. ಈ ವೇಳೆ ಅವರ ದೈಹಿಕ ಇಂದ್ರಿಯಗಳು ಕ್ರಮೇಣ ನಾಶವಾಗುತ್ತವೆ. ಪರಿಣಾಮವಾಗಿ ಅವರು ಮಾತನಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕನಿಷ್ಠ ದೇಹದ ಭಾಗಗಳನ್ನು ಸರಿಸಲು ಸಹ ಸಾಧ್ಯವಾಗುವುದಿಲ್ಲ. ಈ ಕೊನೆಯ ಕಾಲದಲ್ಲಿ ಸಾಯೋ ಜನರಿಗೆ ತುಂಬಾನೇ ಭಯವಿರುತ್ತದೆ. ಆ ಭಯದ ಸಮಯದಲ್ಲಿ ಮನುಷ್ಯನು ಅರಿವಿಲ್ಲದೆ ಮೂತ್ರ ಮತ್ತು ಮಲವನ್ನು ಮಾಡುತ್ತಾನೆ. ಬಳಿಕ ಜೀವ ಬಿಟ್ಟು ಹೋಗುತ್ತದೆ. ಇದು ಯಮದೂತನ ಆಗಮನದ ಸಂಕೇತವೆಂದು ಹೇಳಲಾಗುತ್ತದೆ. ಜೀವನದ ಅಂತ್ಯ ಮತ್ತು ಆತ್ಮ ದೇಹದಿಂದ ಈ ವೇಳೆ ಬಿಟ್ಟು ಹೋಗುವ ಸಂದರ್ಭ ಎನ್ನಲಾಗಿದೆ. ಐದನೇ ಪ್ರಶ್ನೆ, ಕರುಳಿನ ಆರೋಗ್ಯಕ್ಕೆ ಉತ್ತಮವಾದ ಆಹಾರ ಅಥವಾ ಪಾನೀಯ ಯಾವುದು? ಆಪ್ಷನ್ಸ್: ಎ ಮೊಸರು, ಬಿ ಎಳನೀರು, ಸಿ ಬೇಳೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು. ಮೊಸರು ಶಕ್ತಿಯುತವಾದ ಪ್ರೋಬಯೋಟಿಕ್ ಆಗಿದೆ. ಇದು ಖಂಡಿತವಾಗಿಯೂ ನಿಮ್ಮ ಕರುಳನ್ನು ಆರೋಗ್ಯವಾಗಿಡುತ್ತದೆ. ಮೊಸರಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾವಿದ್ದು ಇದು ಆರೋಗ್ಯಕರ ಕರುಳಿನ ಸೂಕ್ಷ್ಮಜೀವಿಯನ್ನು ಬೆಂಬಲಿಸುತ್ತದೆ. ನಿಮ್ಮ ಜೀರ್ಣಕ್ರಿಯೆಯ ಆರೋಗ್ಯಕ್ಕೆ ಮೊಸರು ಅತ್ಯುತ್ತಮವಾಗಿದೆ. ಇದು ಲ್ಯಾಕ್ಟೋಸ್ ಮತ್ತು ಪ್ರೋಟೀನ್ಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ. ದೇಹವು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸುಲಭವಾಗುತ್ತದೆ. ಮೊಸರಿನಲ್ಲಿರುವ ಪ್ರೋಬಯಾಟಿಕ್ಗಳು ಕರುಳಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಸುಧಾರಿಸುತ್ತದೆ. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಒಟ್ಟಾರೆ ಜೀರ್ಣಕಾರಿ ಮತ್ತು ಚಯಾಪಚಯ ಕ್ರಿಯೆಗಳನ್ನು ಸಹ ಬೆಂಬಲಿಸುತ್ತದೆ. ಆರನೇ ಪ್ರಶ್ನೆ, ಬೆಳಗ್ಗೆ ಎದ್ದೇಳುವಾಗ ಕಾಡುವ ಮೈಗ್ರೇನ್ ಸಮಸ್ಯೆಗೆ ಯಾವುದು ಉತ್ತಮ ಪರಿಹಾರವಾಗಿದೆ?
ಆಪ್ಷನ್ಸ್ ಎ ನೀರು ಸೇವನೆ, ಬಿ ನಿದ್ರೆಯ ಸಮಯ, ಸಿ ವಿಶ್ರಾಂತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗೆ ಎದ್ದೇಳುವಾಗ ಕಾಡುವ ಮೈಗ್ರೇನ್ ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುವುದರ ಜೊತೆಗೆ ನಿಮ್ಮ ಇಡೀ ದಿನವನ್ನು ಹಾಳು ಮಾಡುತ್ತದೆ. ಮಲಗುವ ಮುನ್ನ ಸೇರಿದಂತೆ ದಿನವಿಡೀ ಚೆನ್ನಾಗಿ ದ್ರವ ಆಹಾರಗಳನ್ನು ಸೇವಿಸುವುದು ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ನಿರ್ಜಲೀಕರಣ ಸಂಬಂಧಿತ ಮೈಗ್ರೇನ್ಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೆಚ್ಚಿನ ಒತ್ತಡದ ಮಟ್ಟಗಳು ಹಾರ್ಮೋನ್ ಬದಲಾವಣೆಗಳಿಗೆ ಮತ್ತು ಸ್ನಾಯುವಿನ ಒತ್ತಡಕ್ಕೆ ಕಾರಣವಾಗಬಹುದು. ಇದು ಮೈಗ್ರೇನ್ ಅನ್ನು ಪ್ರಚೋದಿಸುತ್ತದೆ. ಚೆನ್ನಾಗಿ ವಿಶ್ರಾಂತಿ ಪಡೆಯಿರಿ. ಒತ್ತಡ ನಿರ್ವಹಣೆಯ ತಂತ್ರಗಳನ್ನು ಅಭ್ಯಾಸ ಮಾಡಿ. ಇವುಗಳು ಬೆಳಗ್ಗೆ ಮೈಗ್ರೇನ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇನ್ನು ದಿನವೂ ಒಂದೇ ಸಮಯದಲ್ಲಿ ಮಲಗುವುದು ಹಾಗೂ ಎದ್ದೇಳುವುದು ಸಿರ್ಕಾಡಿಯನ್ ಲಯಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನಿದ್ರೆಗೆ ಸಂಬಂಧಿಸಿದ ಮೈಗ್ರೇನ್ಗಳನ್ನು ಸಂಭಾವ್ಯವಾಗಿ ಕಡಿಮೆ ಮಾಡುತ್ತದೆ. 7ನೇ ಪ್ರಶ್ನೆ, ಕಪ್ಪು ಹಾಲು ಕೊಡುವ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ಘೇಂಡಾಮೃಗ, ಬಿ ಹೇಸರಗತ್ತೆ, ಸಿ ಕೋಲ, ಡಿ ಹಿಮಸಾರಂಗ. ಸರಿಯಾದ ಉತ್ತರ ಆಪ್ಷನ್ ಎ ಘೇಂಡಾಮೃಗ. ಘೇಂಡಾಮೃಗದ ಹಾಲು ಗಾಢ ಕಪ್ಪು ಬಣ್ಣದಲ್ಲಿರುತ್ತದೆ. ಕಪ್ಪು ಘೇಂಡಾಮೃಗ ಬಹಳ ವಿಶಿಷ್ಟವಾದ ಪ್ರಾಣಿಯಾಗಿದ್ದು ಇದು ವಿಶ್ವದ ಅತ್ಯಂತ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಲ್ಲಿ ಒಂದಾಗಿದೆ. ಈ ಪ್ರಾಣಿಗಳು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತವೆ. ಪ್ರಸ್ತುತ ಭೂಮಿಯ ಮೇಲೆ ಇದರ ಸಂಖ್ಯೆ ಕೆಲವು ಸಾವಿರಗಳಷ್ಟು ಮಾತ್ರವಿದೆ. ಈ ಹಾಲಿನ ಬಣ್ಣ ಬದಲಾವಣೆಯು ಹೆಚ್ಚುವರಿ ಕೊಲೆಸ್ಟ್ರಾಲ್ನಿಂದ ಉಂಟಾಗುತ್ತದೆ. ಇವು ಸಸ್ಯಾಹಾರಿಗಳನ್ನು ಮಾತ್ರ ತಿನ್ನುತ್ತವೆ. ಇವುಗಳು ತಮ್ಮ ಆಹಾರವನ್ನು ಗಟ್ಟಿ ನಾರಿನಾಂಶವಿರುವ ಗಿಡಗಳು ಮತ್ತು ಮರಗಳಿಂದ ಪಡೆಯುತ್ತವೆ. ಜೀರ್ಣಕ್ರಿಯೆಯ ಸಮಯದಲ್ಲಿ ಇವುಗಳಲ್ಲಿರುವ ವರ್ಣದ್ರವ್ಯಗಳು ಹಾಲಿನೊಂದಿಗೆ ಸೇರಿಕೊಂಡು ಇದರ ಬಣ್ಣ ಬದಲಾಗಲು ಕಾರಣವಾಗುತ್ತದೆ. 8ನೇ ಪ್ರಶ್ನೆ, 60ರ ಮುಪ್ಪಲ್ಲು 20ರ ಯುವಕರ ಯೌವನವನ್ನು ನೀಡುವ ಆಹಾರ ಯಾವುದು? ಆಪ್ಷನ್ಸ್ ಎ ಮೇಕೆ ಮೆದುಳು, ಬಿ ಸೊಪ್ಪು, ಸಿ ಶೇಂದಿ, ಡಿ ಉಡದ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಬಿ ಸೊಪ್ಪು. ಕಲ್ಮಿ ಸೊಪ್ಪು ಸಾಮಾನ್ಯವಾಗಿ ಹೆಚ್ಚು ತೇವಾಂಶ ಇರುವ ಸ್ಥಳಗಳಲ್ಲಿ ಬೆಳೆಯುತ್ತದೆ. ಹೀಗಾಗಿ ಈ ಸೊಪ್ಪು ತಿನ್ನುವುದಕ್ಕೆ ಒಂದಷ್ಟು ಜನ ಹಿಂದೆ ಮುಂದೆ ಯೋಚಿಸುತ್ತಾರೆ. ಆದರೆ ಈ ಸೊಪ್ಪು ಹೆಚ್ಚು ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು ಪುರುಷರಿಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ಕಲ್ಮಿ ಸೊಪ್ಪಿನ ಎಲೆಗಳಲ್ಲಿ ವಿಟಮಿನ್ ಎ, ಸಿ, ಕಬ್ಬಿಣ ಮತ್ತು ನೀರಿನಾಂಶ ಇದ್ದು ದೇಹ, ಚರ್ಮ ಮತ್ತು ಮೆದುಳಿಗೆ ಶಕ್ತಿ ಕೇಂದ್ರವಾಗಿ ಕೆಲಸ ಮಾಡುತ್ತದೆ. ಕಲ್ಮಿ ಸೊಪ್ಪು ಪುರುಷರಲ್ಲಿ ವೀರ್ಯಾಣು ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಈ ಮೂಲಿಕೆ ಪುರುಷತ್ವವನ್ನು ವೃದ್ಧಿ ಮಾಡುತ್ತದೆ. ಕಾಮಾಲೆ ಸಮಸ್ಯೆಗೂ ಈ ಸೊಪ್ಪು ಔಷಧಿಯಾಗಿ ಕೆಲಸ ಮಾಡುತ್ತದೆ. ಯಕೃತ್ತಿನ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅವರು ಕಲ್ಮಿ ತರಕಾರಿಗಳ ವಿವಿಧ ಅಡುಗೆಗಳನ್ನು ಮಾಡಿಕೊಂಡು ತಿನ್ನಬಹುದು. 9ನೇ ಪ್ರಶ್ನೆ, ಪ್ರತಿನಿತ್ಯ 1 ತುಂಡು ಪಪ್ಪಾಯಿ ತಿನ್ನುವುದರಿಂದ ಯಾವ ರೋಗದಿಂದ ದೂರವಿರಬಹುದು? ಆಪ್ಷನ್ಸ್ ಎ ಅಜೀರ್ಣ, ಬಿ ಹೃದಯಾಘಾತ, ಸಿ ಬೊಜ್ಜು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಪ್ಪಾಯಿಯಲ್ಲಿ ಪಪೈನ್ ಎಂಬ ಕಿಣ್ವವಿದ್ದು ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತಮವಾಗಿಡಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆ ಸಮಸ್ಯೆ ಇರುವವರು ಪಪ್ಪಾಯಿಯನ್ನು ಸೇವಿಸಬೇಕು. ಇನ್ನು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಪಪ್ಪಾಯಿ ನಿಮಗೆ ಉತ್ತಮ ಆಯ್ಕೆಯಾಗಿದೆ. ಪಪ್ಪಾಯಿಯಲ್ಲಿ ಕ್ಯಾಲೋರಿಗಳು ಕಡಿಮೆ ಮತ್ತು ಫೈಬರ್ ಅಧಿಕವಾಗಿದ್ದು ಇದು ತೂಕ ಇಳಿಸಿಕೊಳ್ಳುವವರಿಗೆ ಹೆಚ್ಚು ಸಹಾಯಕವಾಗಿದೆ. ಪಪ್ಪಾಯಿಯಲ್ಲಿ ಉತ್ತಮ ಪ್ರಮಾಣದ ಫೈಬರ್, ಪೊಟ್ಯಾಷಿಯಂ ಮತ್ತು ವಿಟಮಿನ್ಗಳಿದ್ದು ಇದು ಹೃದಯವನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ಪಪ್ಪಾಯಿಯಲ್ಲಿ ವಿಟಮಿನ್ ಎ ಮತ್ತು ಇತರ ಪೋಷಕಾಂಶಗಳಿದ್ದು ಇದು ಕೂದಲನ್ನು ಬಲವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.